ಅಂದ್ರೆ ಇದೆಲ್ಲ ಸಿದ್ದರಾಮಯ್ಯನವರ ಗಮನಕ್ಕೆ ಹಾಗೆ ವಸತಿ ಇಲಾಖೆ ಸಚಿವರಾದ ಜಮೀರ್ ಅವರ ಗಮನಕ್ಕೆ ಬಂದು ನಡೀತಿದ್ಯಾ ನನಗೆ ಅಥವಾ ಗೊತ್ತಿಲ್ಲ. ನಾನು ಆ ಸಂಭಾಷಣೆಯಲ್ಲಿ ನಾನು ಯಾರ ಹೆಸರು ಕೂಡ ಪ್ರಸ್ತಾಪ ಮಾಡಿಲ್ಲ. ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ MD ಹೆಸರು ಹೇಳಿಲ್ಲ, ಜಮೀರ್ ಮಂತ್ರಿಗಳ ಹೆಸರು ಕೂಡ ಹೇಳಿಲ್ಲ, ನಾನು ಯಾರ ಹೆಸರು ಕೂಡ ಹೇಳಿಲ್ಲ. ಈ ಥರ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ದಲ್ಲಿ ನಡೆದಿದೆ ಅನ್ನೋದನ್ನು ನಾನು ಹೇಳಿದ್ದೀನಿ. ಇವತ್ತು ಅದಕ್ಕೆ ಬಂದಿದ್ದೀನಿ. ಅದು ತನಿಖೆ ಆದಮೇಲೆ ಗೊತ್ತಾಗಲಿಲ್ಲ. ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನಲ್ಲಿ ಯಾರು ತಗೋತಾರೆ, ಯಾರು ಕೊಡ್ತಾರೆ, ಯಾರು ಬೇಡ್ತಾರೆ, ಯಾರು ಕೊಟ್ಟವರು, ಇದೆಲ್ಲ ತನಿಖೆ ಅಲ್ಲಿ. ಆದರೆ ಯತ್ನಾಳ್ ಅವರು ಹೇಳ್ತಾ ಇದ್ದಾರೆ, ಇತ್ತೀಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಿಂದಿನ ಸಮಾಜವಾದಿ ಸಿದ್ದರಾಮಯ್ಯನವರಾಗಿ ಉಳಿದಿಲ್ಲ, ಈಗೇನಿದ್ರು ಜಮೀರ್ ಅವ್ರ ಮಾತಿನಂತೆ ನಡೆಯೋದು, ಅವ್ರು ಹೇಳಿದ್ರೆ ಹ್ಞೂ ಇಲ್ಲದೆ ಇದ್ರೆ ಇಲ್ಲ. ಸಿದ್ದರಾಮಯ್ಯ ಯಾರಲ್ಲಿಂದೂ ಕೂಡ ಪಾಠ ಕಲಿಸ್ಕೊಳ್ಳುವಂಥ ಮನುಷ್ಯ ಅಲ್ಲ. ತುಂಬ ಅನುಭವ ಇದೆ, ಪ್ರಬುದ್ಧತೆ ಇದೆ, ಜನಪರವಾದಂಥ ಕಾಳಜಿ ಇದೆ. ಯಾರು ಜಮೀರ್ ಮಾತು ಕೇಳಲ್ಲ, BR ಪಾಟೀಲ್ ಮಾತು ಕೇಳಲ್ಲ. ಅವರಿಗೆ ಜನಪರವಾಗಿ ಏನು ಅನ್ನಿಸ್ತದೆ ಅದನ್ನು ಮಾಡ್ತಾರೆ. ನೀವು ಮುಖ್ಯಮಂತ್ರಿನ ಭೇಟಿ ಆಗ್ತೀರಿ, ಏನು ಮಾತನಾಡ್ತೀರಿ ನಾನು ಕೇಳಲ್ಲ, ಐ ನೋ ಮೈ ರೆಸ್ಪಾನ್ಸಿಬಿಲಿಟಿ. ಆದರೆ ವಿರೋಧ ಪಕ್ಷವಾದ BJP ಅವರು ನಿನ್ನೆ ಒಂದು ಟ್ವೀಟ್ ಮಾಡಿದ್ದಾರೆ ಸರ್, ಇದು ನಿಮ್ಮ ಗಮನಕ್ಕೂ ಬಂದಿರ್ಬೋದು. ಬುಧವಾರ ನಡೆಯೋದಿದೆ ಅಂತ ಹೇಳಿದ್ದಾರೆ. ಅಂದರೆ ನಿಮ್ಮ ಮುಂದೆ ಸಿದ್ದರಾಮಯ್ಯನವರು ತಲೆ ಬಾಗ್ಬಿಟ್ಟು ದಯಮಾಡಿ ಸುಮ್ಮನಿದ್ ಬಿಡಪ್ಪ, ಭ್ರಷ್ಟಾಚಾರ ಆಚೆ ತೆಗಿಬೇಡ ಅಂತ ಹೇಳ್ತಾರೆ. ನಕಲಿ ಟ್ವೀಟು. ಸಿದ್ದರಾಮಯ್ಯ ಯಾರಿಗೂ ಬಾಗಿಲ್ಲ, ಇಲ್ಲಿ ಇವ್ರಿಗೆ, ಮುಂದೂ ಯಾರಿಗೂ ಬಾಗಲ್ಲ. ಅವ್ರ ವ್ಯಕ್ತಿತ್ವ ಇರೋದೇ ಹಾಗೆ. ಈ ಥರ ಟ್ವೀಟ್ ಮಾಡೋದು ಇದು ಭಾಳ ಚಿಲ್ಲರತನ. ಅಂದರೆ ಕಾಂಪ್ರಮೈಸ್ ಮಾಡಿಬಿಡ್ತಾರೆ BR ಪಾಟೀಲ್ರು. ಕಾಂಪ್ರಮೈಸಕ್ಕೆ ಏನ್ರಿ, ಸಿದ್ದರಾಮಯ್ಯಂದು ನಂದು ವ್ಯವಹಾರ ಇದೆಯಾ? ಅವ್ರ ಜವಾಬ್ದಾರಿ ಮುಖ್ಯಮಂತ್ರಿ ಇದ್ದಾರೆ, ಅವ್ರ ವಿವರಣೆ ಕೇಳ್ತಾರೆ, ನಾನು ಹೇಳ್ತೀನಿ. ಅವ್ರೇನು ಹೇಳ್ತಾರೆ ನಾನು ಕೇಳ್ತೀನಿ. ಇದು ನಮಗೂ ಅವ್ರಿಗೆ ಬಿಟ್ಟಂಥ ವಿಷಯ. ಆದರೆ ಸರ್, ತಾವು ಈ ಹಿಂದೆ ಕೂಡ ಒಂದೆರಡು ಆರೋಪ ಮಾಡಿದ್ರಿ. 30 ಜನ MLAಗಳ ಸೈನ್ ಹಾಕಿ ಕೊಟ್ಟಿದ್ರು, ಏನಾಯ್ತು ಸರ್ ಆ ಪತ್ರ? 30 ಜನಗಳ ಸಹಿ ಹಾಕಿ ಕೊಟ್ಟಿದ್ದು ಶಾಸಕಾಂಗ ಪಕ್ಷದ ಸಭೆ ಕರೀರಿ ಅಂತ ನಮ್ಮ ಹಕ್ಕಿದೆ. ಲೆಜಿಸ್ಲೇಚರ್ ಪಾರ್ಟಿ ನಮ್ಮ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ದಲ್ಲಿ ನಾವು ರಿಕ್ವಿಷನ್ ಕೊಟ್ಟರೆ ಸಭೆ ಕರಿಬೇಕನ್ನುವಂಥದ್ದಿದೆ. ನಾವು ಸಭೆ ಕರಿಬೇಕಂತ ಹೇಳಿದ್ದೀವಿ. ಹೇಳಿದಾಗ ನಾವು ಆತಂಕದ ಕೆಲವು ಸಮಸ್ಯೆಗಳು, ಆಡಳಿತಾತ್ಮಕ ಕೆಲವು ಅನುದಾನ, ಬೇರೆ ಬೇರೆ ವಿಷಯದ ಬಗ್ಗೆ ಮಾತಾಡಿದ್ದೀವಿ. ಆ ಪ್ರಜಾಪ್ರಭುತ್ವದಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ ನಮ್ಮಲ್ಲಿ, ಅದನ್ನು ಒಳಗಡೆ ಮಾತಾಡ್ಕೋತೀವಿ. ಅಲ್ಲ, ಬೆಲೆ ಸಿಗ್ತಾ ಅದಕ್ಕೆ ಅಂತ? ಕೆಲವು ಸಿಕ್ಕಿದೆ, ಕೆಲವು ಸಿಕ್ಕಿಲ್ಲ, ಪ್ರಯತ್ನ ಮಾಡ್ತಾಯಿದ್ದೀವಿ. ಈಗ ನೀವು ಭೇಟಿಯಾಗಿ ನಿಮ್ಮ ಗಮನಕ್ಕೆ ಬಂದಿರೋ ವಿಚಾರಗಳನ್ನು ಸಿದ್ದರಾಮಯ್ಯನವ್ರ ಮುಂದೆ ತಂದರೆ ಅದಕ್ಕೆ ಬೆಲೆ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆಯಾ? ಖಂಡಿತ ಕಾನ್ಫಿಡೆನ್ಸ್. ತನಿಖೆ ಅಂದ್ರೆ ಯಾವ ಥರ ತನಿಖೆ ಆಗಬೇಕು? ಯಾಕಂದ್ರೆ ವಸತಿ ಇಲಾಖೆ ಭವಿಷ್ಯ ಕೇಳಿದವ್ರಂಗೆ ನಾನು ಭವಿಷ್ಯ ಹೇಳ ಯಾವ ಥರ ತನಿಖೆ ಆದಂತ ನಾನು ಭವಿಷ್ಯ ಹೇಳ. ಅವರು ರಾಜ್ಯದ ಮುಖ್ಯಮಂತ್ರಿ ಇದ್ದಾರೆ, ಅವರು ಯಾರಿಗೆ ಈಗ ಪರಮೇಶ್ವರ್ ಹೇಳಿದ್ದಾರೆ, ಇದು ಭಾಳ ಗಂಭೀರವಾದಂಥ ಆರೋಪವೇನಲ್ಲ ಅಂಥೇಳಿ. ಸತ್ಯ ಅದು. ಏನು, ಕೃಷ್ಣ ಬೈರೇಗೌಡರು ಅವರು ಕಂದಾಯ ಸಚಿವರಾಗಿ 2 ತಾಲೂಕು ಕಚೇರಿಗಳಿಗೆ ಭೇಟಿ ಮಾಡಿ ಅಲ್ಲಿ ಹೇಳ್ತಾರೆ ಏನಂತ, ರೇಟ್ ಹಾಕಿರಿ ಎಷ್ಟಿದೆ ಅಂಥೇಳಿ. ಅದು ಕಳಕಳಿಯಿಂದ ಹೇಳಿದ್ದು, ಇದರರ್ಥ ಸರ್ಕಾರದ ವಿರುದ್ಧ ಹೇಳಿಲ್ಲ. ನನ್ನ ಕನ್ಸರ್ನ್ ಇರೋದನ್ನು ನಾನು ಕೂಡ ಹೇಳಿದೆ, ನಮ್ಮ ಜನಕ್ಕೆ ಮನೆ ಸಿಗಲಿ ಅಂಥೇಳಿ. ಆದರೆ ಕೃಷ್ಣ ಬೈರೇಗೌಡರ ಬಗ್ಗೆ ಸುದ್ದಿ ಯಾರು ನೀವು ಮಾಡ್ತಾಯಿಲ್ಲ, ನಂದೇ ಮಾತ್ರ ಮಾಡ್ತಾಯಿದ್ದಾರೆ. ಯಾಕೆ ನೀವು ತೆಗೆದಿರೋದು ಗಂಭೀರ ಆರೋಪ ಸರ್. ಇವಾಗ ಯಾಕಂದ್ರೆ ಬಡವರಿಗೆ ಸಿಗಬೇಕಾಗಿದ್ದು, ಅಲ್ಪಸಂಖ್ಯಾತರಿಗೆ ಸಿಗಬೇಕಾಗಿದ್ದು. ಒಬ್ಬ ಸಚಿವರು, ಕ್ಯಾಬಿನೆಟ್ ದರ್ಜೆ ಸಚಿವರು, ಅವ್ರ ಇಲಾಖೆ, ಅವರು ಹೇಳಿದ್ದಾರೆ ಅಂದ್ರ ಮೇಲೆ ಅದಕ್ಕೇನು ಬೆಲೆ ಇಲ್ವಾ? ಅದಕ್ಕೆ ಇದೆ. ನಾನು ಶಾಸಕ, ನಾನು ಸರ್ಕಾರ ಅಲ್ಲ, ಶಾಸಕ. ಒಬ್ಬ ಮಂತ್ರಿಗಳೇ ಹೇಳೋದನ್ನು ಅದ್ರ ಬಗ್ಗೆ ಯಾರೂ ಚರ್ಚೆ ಮಾಡ್ತಾ ಇಲ್ಲ. ನಾನು ಹೇಳೋದ್ರ ಬಗ್ಗೆ ಮಾತ್ರ ಚರ್ಚೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನೀವು ಸಾಕ್ಷ್ಯ ಸಮೇತ ಇಟ್ಟಿದ್ದೀರಿ, ಒಬ್ಬ ಅಧಿಕಾರಿನ ಪ್ರಶ್ನೆ ಮಾಡಿದ್ದೀರಿ. 950 ಮನೆ ಅಂದ್ರೆ ಸುಮ್ಮನೆ ಮಾತಲ್ಲ. ಹೌದು, ನಾನು ಪ್ರಶ್ನೆ ಮಾಡಿದ್ದೀನಿ, ನಾನು ಬೇಸರ ಆಗಿತ್ತು, ಮಾಡಿದ್ದೀನಿ. ಅಂದ್ರೆ ಇದೆಲ್ಲ ಸಿದ್ದರಾಮಯ್ಯನವರ ಗಮನಕ್ಕೆ ಹಾಗೆ ವಸತಿ ಇಲಾಖೆ ಸಚಿವರಾದ ಜಮೀರ್ ಅವ್ರ ಗಮನಕ್ಕೆ ಬಂದು ನಡೀತಿದ್ಯಾ? ನನಗೆ ಗೊತ್ತಿಲ್ಲ. ನಾನು ಆ ಸಂಭಾಷಣೆಯಲ್ಲಿ ನಾನು ಯಾರ ಹೆಸರು ಕೂಡ ಪ್ರಸ್ತಾಪ ಮಾಡಿಲ್ಲ. ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ MD ಹೆಸರು ಹೇಳಿಲ್ಲ, ಜಮೀರ್ ಮಂತ್ರಿಗಳ ಹೆಸರು ಕೂಡ ಹೇಳಿಲ್ಲ, ನಾನು ಯಾರ ಹೆಸರು ಕೂಡ ಹೇಳಿಲ್ಲ. ಈ ಥರ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ದಲ್ಲಿ ನಡೆದಿದೆ ಅನ್ನೋದನ್ನು ನಾನು ಹೇಳಿದ್ದೀನಿ. ಇವತ್ತು ಅದಕ್ಕೆ ಬಂದಿದ್ದೀನಿ. ಅದು ತನಿಖೆ ಆದಮೇಲೆ ಗೊತ್ತಾಗಲಿಲ್ಲ. ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನಲ್ಲಿ ಯಾರು ತಗೋತಾರೆ, ಯಾರು ಕೊಡ್ತಾರೆ, ಯಾರು ಬೇಡ್ತಾರೆ, ಯಾರು ಕೊಟ್ಟವರು, ಇದೆಲ್ಲ ತನಿಖೆ ಅಲ್ಲಿ. ಆದರೆ ಯತ್ನಾಳ್ ಅವರು ಹೇಳ್ತಾ ಇದ್ದಾರೆ, ಇತ್ತೀಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಿಂದಿನ ಸಮಾಜವಾದಿ ಸಿದ್ದರಾಮಯ್ಯನವರಾಗಿ ಉಳಿದಿಲ್ಲ, ಈಗೇನಿದ್ರು ಜಮೀರ್ ಅವ್ರ ಮಾತಿನಂತೆ ನಡೆಯೋದು, ಅವ್ರು ಹೇಳಿದ್ರೆ ಹ್ಞೂ ಇಲ್ಲದೆ ಇದ್ರೆ ಇಲ್ಲ. ಸಿದ್ದರಾಮಯ್ಯ ಯಾರಲ್ಲಿಂದೂ ಕೂಡ ಪಾಠ ಕಲಿಸ್ಕೊಳ್ಳುವಂಥ ಮನುಷ್ಯ ಅಲ್ಲ. ತುಂಬ ಅನುಭವ ಇದೆ, ಪ್ರಬುದ್ಧತೆ ಇದೆ, ಜನಪರವಾದಂಥ ಕಾಳಜಿ ಇದೆ. ಯಾರು ಜಮೀರ್ ಮಾತು ಕೇಳಲ್ಲ, BR ಪಾಟೀಲ್ ಮಾತು ಕೇಳಲ್ಲ.
ಅವರಿಗೆ ಜನಪರವಾಗಿ ಏನು ಅನ್ನಿಸ್ತದೆ ಅದನ್ನು ಮಾಡ್ತಾರೆ. ನೀವು ಮುಖ್ಯಮಂತ್ರಿನ ಭೇಟಿ ಆಗ್ತೀರಿ, ಏನು ಮಾತನಾಡ್ತೀರಿ ನಾನು ಕೇಳಲ್ಲ, ಐ ನೋ ಮೈ ರೆಸ್ಪಾನ್ಸಿಬಿಲಿಟಿ. ಆದರೆ ವಿರೋಧ ಪಕ್ಷವಾದ BJP ಅವರು ನಿನ್ನೆ ಒಂದು ಟ್ವೀಟ್ ಮಾಡಿದ್ದಾರೆ ಸರ್, ಇದು ನಿಮ್ಮ ಗಮನಕ್ಕೂ ಬಂದಿರ್ಬೋದು. ಬುಧವಾರ ನಡೆಯೋದಿದೆ ಅಂತ ಹೇಳ್ತಿದ್ದಾರೆ. ಅಂದರೆ ನಿಮ್ಮ ಮುಂದೆ ಸಿದ್ದರಾಮಯ್ಯನವರು ತಲೆ ಬಾಗ್ಬಿಟ್ಟು ದಯಮಾಡಿ ಸುಮ್ಮನಿದ್ ಬಿಡಪ್ಪ, ಭ್ರಷ್ಟಾಚಾರ ಆಚೆ ತೆಗಿಬೇಡ ಅಂತ ಹೇಳ್ತಾರೆ. ನಕಲಿ ಟ್ವೀಟು. ಸಿದ್ದರಾಮಯ್ಯ ಯಾರಿಗೂ ಬಾಗಿಲ್ಲ ಇಲ್ಲಿ, ಇವ್ರಿಗೆ ಮುಂದೂ ಯಾರಿಗೂ ಬಾಗಲ್ಲ. ಅವ್ರ ವ್ಯಕ್ತಿತ್ವ ಇರೋದೇ ಹಾಗೆ. ಈ ಥರ ಟ್ವೀಟ್ ಮಾಡೋದು ಇದು ಭಾಳ ಚಿಲ್ಲರತನ. ಅಂದರೆ ಕಾಂಪ್ರಮೈಸ್ ಮಾಡಿಬಿಡ್ತಾರೆ BR ಪಾಟೀಲ್ರು. ಕಾಂಪ್ರಮೈಸಕ್ಕೆ ಏನ್ರಿ, ಸಿದ್ದರಾಮಯ್ಯಂದು ನಂದು ವ್ಯವಹಾರ ಇದೆಯಾ? ಅವ್ರ ಜವಾಬ್ದಾರಿ ಮುಖ್ಯಮಂತ್ರಿ ಇದ್ದಾರೆ, ಅವ್ರ ವಿವರಣೆ ಕೇಳ್ತಾರೆ, ನಾನು ಹೇಳ್ತೀನಿ. ಅವ್ರೇನು ಹೇಳ್ತಾರೆ ನಾನು ಕೇಳ್ತೀನಿ. ಇದು ನಮಗೂ ಅವ್ರಿಗೆ ಬಿಟ್ಟಂಥ ವಿಷಯ. ಆದರೆ ಸರ್, ತಾವು ಈ ಹಿಂದೆ ಕೂಡ ಒಂದೆರಡು ಆರೋಪ ಮಾಡಿದ್ರಿ. 30 ಜನ MLAಗಳ ಸೈನ್ ಹಾಕಿ ಕೊಟ್ಟಿದ್ರು. ಏನಾಯ್ತು ಸರ್ ಆ ಪತ್ರ? 30 ಜನಗಳ ಸಹಿ ಹಾಕಿ ಕೊಟ್ಟಿದ್ದು ಶಾಸಕಾಂಗ ಪಕ್ಷದ ಸಭೆ ಕರೀರಿ ಅಂತ ನಮ್ಮ ಹಕ್ಕಿದೆ. ಲೆಜಿಸ್ಲೇಚರ್ ಪಾರ್ಟಿ ನಮ್ಮ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ದಲ್ಲಿ ನಾವು ರಿಕ್ವಿಷನ್ ಕೊಟ್ಟರೆ ಸಭೆ ಕರಿಬೇಕನ್ನುವಂಥದ್ದಿದೆ. ನಾವು ಸಭೆ ಕರಿಬೇಕಂತ ಹೇಳಿದ್ದೀವಿ. ಹೇಳಿದಾಗ ನಾವು ಆತಂಕದ ಕೆಲವು ಸಮಸ್ಯೆಗಳು, ಆಡಳಿತಾತ್ಮಕ ಕೆಲವು ಅನುದಾನ, ಬೇರೆ ಬೇರೆ ವಿಷಯದ ಬಗ್ಗೆ ಮಾತಾಡಿದ್ದೀವಿ. ಆ ಪ್ರಜಾಪ್ರಭುತ್ವದಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ ನಮ್ಮಲ್ಲಿ, ಅದನ್ನು ಒಳಗಡೆ ಮಾತಾಡ್ಕೋತೀವಿ. ಅಲ್ಲ, ಬೆಲೆ ಸಿಗ್ತಾ ಅದಕ್ಕೆ ಅಂತ? ಕೆಲವು ಸಿಕ್ಕಿದೆ, ಕೆಲವು ಸಿಕ್ಕಿಲ್ಲ, ಪ್ರಯತ್ನ ಮಾಡ್ತಾಯಿದ್ದೀವಿ. ಈಗ ನೀವು ಭೇಟಿಯಾಗಿ ನಿಮ್ಮ ಗಮನಕ್ಕೆ ಬಂದಿರೋ ವಿಚಾರಗಳನ್ನು ಸಿದ್ದರಾಮಯ್ಯನವ್ರ ಮುಂದೆ ತಂದರೆ ಅದಕ್ಕೆ ಬೆಲೆ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆಯಾ? ಖಂಡಿತ ಕಾನ್ಫಿಡೆನ್ಸ್. ತನಿಖೆ ಅಂದ್ರೆ ಯಾವ ಥರ ತನಿಖೆ ಆಗಬೇಕು? ಯಾಕಂದ್ರೆ ವಸತಿ ಇಲಾಖೆ ಭವಿಷ್ಯ ಕೇಳಿದವ್ರಂಗೆ ನಾನು ಭವಿಷ್ಯ ಹೇಳ ಯಾವ ಥರ ತನಿಖೆ ಆದಂತ ನಾನು ಭವಿಷ್ಯ ಹೇಳ. ಅವರು ರಾಜ್ಯದ ಮುಖ್ಯಮಂತ್ರಿ ಇದ್ದಾರೆ, ಅವರು ಯಾರಿಗೆ ಈಗ ಪರಮೇಶ್ವರ್ ಹೇಳಿದ್ದಾರೆ ಇದು ಭಾಳ ಗಂಭೀರವಾದಂಥ ಆರೋಪವೇನಲ್ಲ ಅಂಥೇಳಿ. ಸತ್ಯ ಅದು. ಏನು ಕೃಷ್ಣ ಬೈರೇಗೌಡರು ಅವರು ಕಂದಾಯ ಸಚಿವರಾಗಿ 2 ತಾಲೂಕು ಕಚೇರಿಗಳಿಗೆ ಭೇಟಿ ಮಾಡಿ ಅಲ್ಲಿ ಹೇಳ್ತಾರೆ ಏನಂತ, ರೇಟ್ ಹಾಕಿರಿ ಎಷ್ಟಿದೆ ಅಂಥೇಳಿ. ಅದು ಕಳಕಳಿಯಿಂದ ಹೇಳಿದ್ದು, ಇದರರ್ಥ ಸರ್ಕಾರದ ವಿರುದ್ಧ ಹೇಳಿಲ್ಲ. ನನ್ನ ಕನಸಲ್ಲಿರೋದನ್ನು ನಾನು ಕೂಡ ಹೇಳಿದೆ, ನಮ್ಮ ಜನಕ್ಕೆ ಮನೆ ಸಿಗಲಿ ಅಂಥೇಳಿ. ಆದರೆ ಕೃಷ್ಣ ಬೈರೇಗೌಡರ ಬಗ್ಗೆ ಸುದ್ದಿ ಯಾರು ನೀವು ಮಾಡ್ತಾಯಿಲ್ಲ, ನಂದೇ ಮಾತ್ರ ಮಾಡ್ತಾಯಿದ್ದಾರೆ. ಯಾಕೆ ನೀವು ತೆಗೆದಿರೋದು ಗಂಭೀರ ಆರೋಪ ಸರ್. ಇವಾಗ ಗಂಭೀರ ಯಾಕಂದ್ರೆ ಬಡವರಿಗೆ ಸಿಗಬೇಕಾಗಿದ್ದು, ಅಲ್ಪಸಂಖ್ಯಾತರಿಗೆ ಸಿಗಬೇಕಾದ ಒಬ್ಬ ಸಚಿವರು, ಕ್ಯಾಬಿನೆಟ್ ದರ್ಜೆ ಸಚಿವರು, ಅವ್ರ ಇಲಾಖೆ ಅವರು ಹೇಳಿದ್ದಾರೆ ಅಂದ್ರ ಮೇಲೆ ಅದಕ್ಕೇನು ಬೆಲೆ ಇಲ್ವಾ? ಬೆಲೆ ಇಲ್ವಾ ಅದಕ್ಕೆ? ಇದೆ. ನಾನು ಶಾಸಕ, ನಾನು ಸರ್ಕಾರ ಅಲ್ಲ, ಶಾಸಕ. ಒಬ್ಬ ಮಂತ್ರಿಗಳೇ ಹೇಳೋದನ್ನು ಅದ್ರ ಬಗ್ಗೆ ಯಾರೂ ಚರ್ಚೆ ಮಾಡ್ತಾ ಇಲ್ಲ. ನಾನು ಹೇಳೋದ್ರ ಬಗ್ಗೆ ಮಾತ್ರ ಚರ್ಚೆ ಮಾಡ್ತಾ ಇದ್ದೀರಿ. ಯಾಕಂದರೆ ನೀವು ಸಾಕ್ಷ್ಯ ಸಮೇತ ಇಟ್ಟಿದ್ದೀರಿ, ಒಬ್ಬ ಅಧಿಕಾರಿನ ಪ್ರಶ್ನೆ ಮಾಡಿದ್ದೀರಿ. 950 ಮನೆ ಅಂದರೆ ಸುಮ್ಮನೆ ಮಾತಲ್ಲ. ಹೌದು, ನಾನು ಪ್ರಶ್ನೆ ಮಾಡಿದ್ದೀನಿ. ನಾನು ಬೇಸರ ಆಗಿತ್ತು, ಮಾಡಿದ್ದೀನಿ.